ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ದೊಡ್ಡವ್ರೆ, ನೀನೊಂದು ಮಾತು ಕೇಳಬೇಕು, ಕೇಳಲಾ? ಅದೇನಂತ ಕೇಳಿ. ನಮ್ಮೂರು ಹೆಂಗನ್ನಿಸ್ತು? ಅಯ್ಯ, ನಮ್ಮೂರ್ನಾಗಿದ್ದಂಗೆ ಅನಿಸ್ತೈತೆ. ಆದ್ರೆ ನನ್ನ ಮಗ ಒಬ್ಬ ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರೋದು. ಯಾರು? ಶಿವದಾಸ್ನೇ? ಅವನಯ್ಯ ಬಂದಾಗಿಂದ ಅವ್ವ ತಾಯಿ ಅನ್ಕೊಂಡು ನನ್ನ ತಲೆ ತಿಂತವನೆ. ಶಿವದಾಸ ಇವನ್ ಕೈಲಿರೋ ದಾರ ನೋಡೆ ತಾಯಿ ಬಂದ್ಲು ಅಂತಿರೋದು. ಈ ತಾಯಿ ಇವನ್ ಕೈಯಾಗ ಹೆಂಗ್ ಬಂತು? ದೊಡ್ಡವ್ರೆ, ಅವನು ಈ ಊರ್ನಾಗ ಇರೋದಕ್ಕೆ ಇನ್ನ ಉಳ್ಕೊಂಡಿರೋದು. ನಮ್ಮೂರಿಗೆ ಬಂದ್ ಏನೋ ಹಿಂಗೆಲ್ಲ ಮಾತಾಡಿದ್ರೆ ನನ್ನ ಮಗನ್. ನೀನು ಯೋಚನೆ ಮಾಡಬೇಡ. ಇವತ್ತು ನಮ್ಮ ಆಳುಗಳನ್ನು ಕಳಿಸ್ಬಿಟ್ಟು ಅವನ ಮೈಕೈ ಮೂಳೆ ಸಾಕ್ಬಿಡ್ತೀನಿ. ಅಲ್ಲ, ಹಂಗೆಲ್ಲ ಮಾಡೋದೇನು ಬೇಡ. ಪಾಪ ಹುಚ್ಚ ನನ್ನ ಮಗ, ಅವನ ಮ್ಯಾಗ ಆಗ್ತಾರಪ್ಪ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಹುಚ್ಚ ಮ್ಯಾಗೂ ಇಷ್ಟೊಂದು ಮಾನವೀಯತೆ ಐತಲ್ಲ ನಿಂಗೆ. ಅದಕ್ಕೆ ನೋಡ್ಕಂಟಿ ನೀನು ನನಗೆ ಇಷ್ಟ ಆಗೋತು. ಹುಚ್ಚ ಆದ್ರೇನು ಕುಂಟ ಆದ್ರೇನು ಮನ್ಸನೇ ಅಲ್ವೇ? ಮನ್ಸಿನ ಮ್ಯಾಕೆ ಮಾನವೀಯತೆ ಇಟ್ಕೊಂಡಿರ್ಬೇಕು. ಶಾಬಾಷ್! ನೀನು ನೋಡ್ತಿದ್ರೆ ನೀನೇ ನನ್ನ ದೊಡ್ಡ ಮಗ ಅಂತ ಅನ್ನಿಸ್ತೈತೆ. ದೊಡ್ಡ ಮಾತು ದೊಡ್ಡರೆ. ನಿನ್ನಂತ ಒಳ್ಳೆ ಮನ್ಸಿನ ಮನ್ಸ ನಮ್ಮ ಮನೆಗೆ ಬಂದಿರೋದು ನನಗೆ ಶಾನೆ ಖುಷಿ ಆಗ್ತೈತೆ. ಇಲ್ಲ, ಇದೇನೋ ದಾರ ತಾಯ್ತಾ ಎಲ್ಲ ಕಟ್ಕೊಂಡಿದೀಯಾ? ದ್ಯಾವಿ ಬೇರೆ ಅವಳೆ, ಶಾನೆ ಶಕ್ತಿ ಇರೋ ತಾಯ್ತಾ ಅಂತ ಅನ್ನಿಸ್ತೈತಿ. ಎಲ್ಲರೂ ಹಂಗೆ ಹೇಳ್ತಾವ್ರೆ. ಇದನ್ನ ಎಲ್ಲಿ ತಕೊಂಡೆ ಕಂಟಿ? ನಮ್ಮ ರಾಜಂಗೂ ಇಂಥದ್ದೊಂದು ತಾಯ್ತಾ ಕೊಟ್ಟಿಸ್ಬೇಕು. ಅವಾಗ್ಲಾರೋ ರೋಸ್ಟ್ ನೆಟ್ಗಿರ್ತಾನೆ ನಿನ್ನಂಗೆ. ಇದು ತಕೊಂಡಿದ್ದಲ್ಲ ದೊಡ್ಡರೆ, ಈ ಊರಿಗೆ ಬರ್ತೀನಿ ಅಂತ ಗೊತ್ತಾಗಿ ಒಬ್ರು ಕಟ್ಟಿದ್ದು. ಕಟ್ಟಿದ್ದ? ಯಾರು ಕಟ್ಟಿದ್ದು ಅಂತ ಕೇಳ್ಬೋದಾ? ಆಮೇಲೆ ನಾನು ಕಟ್ತೆ ಅಂತ ಯಾರತ್ರನು ಹೇಳ್ಬೇಡ. ಕಂಟಿ, ಇದು ಯಾರು ಕಟ್ಟಿದ್ದು ಅಂತ ಕೇಳಿದೆ. ಯಾರೋ ಒಬ್ರು ಸನ್ಯಾಸಿಗಳು ನನ್ನ ಕೈಯಾಗ ಕಟ್ಟಿದ್ರು ಅಂತ ಹೇಳು. ಇದು ದೇವಸ್ಥಾನದಾಗ ಒಬ್ಬ ಸನ್ಯಾಸಿ ಕಟ್ಟಿದ್ದು. ಸನ್ಯಾಸಿ? ಆ ಸನ್ಯಾಸಿ ಎಲ್ಲಿರ್ತಾನೆ? ಅದು ಅವರು ಒಂದೇ ಕಡೆ ಇರ್ತಾರೆ ಅಂತ ಹೇಳಕ್ ಹಾಕಿಲ್ಲ. ಎಲ್ಲ ಕಡೆ ಓಡಾಡ್ಕೊಂಡಿರ್ತಾರೆ. ಅದು ಕಾಳಿಯನ್ನ ಕರಿತಿದ್ದಂಗವನೇ ನಾನು ಬಂದೆ. ಅಲ್ಲೋ ಕಂಟಿ, ಇಲ್ಲಿ ಕೇಳೋ. ಸನ್ಯಾಸಿ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಈ ಊರ ಬಗ್ಗೆ ಗೊತ್ತಿರೋರೇ ಕಟ್ಟಿರ್ಬೇಕು. ಯಾರು ಕಟ್ಟಿದ್ರು? ಈ ಕಂಟಿ ಯಾರು?